ರಿಪಬ್ಲಿಕ್ ಡೇ ಯಾವತ್ತು ನಿಮ್ದ ಕೇಳಲ್ಲ. ವರ್ಷಕ್ಕೊಂದ್ಸತಿ ನಂದೊಂದು ಪೋಸ್ಟ್ ಹಾಕಿ ಇನ್ಸ್ಟಾಗ್ರಾಮ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಅಂತ. ನಿಮ್ಗೆ ಮಾತಾಡೋದಕ್ಕೆ ರೈಟ್ಸ್ ಇದೆ ತಕ್ಷಣ ಏನಂದ್ರೆ ಅದು ಮಾತಾಡೋದಲ್ಲ. ಜಸ್ಟ್ ಕಂಪ್ಲೇಂಟ್ ಮಾಡೋದಕ್ಕೆ ನಮ್ಗೆ ರೈಟ್ಸ್ ಕೊಡ್ತಿಲ್ಲ, ಅದನ್ನ ಕ್ವಶನ್ ಮಾಡ್ಬೇಕು. ನೀವು ಕೂಡ ಕ್ಲೀನ್ ಇದ್ದಿ, ನಿಮ್ಮ ಸರೌಂಡಿಂಗ್ ಕ್ಲೀನ್ ಆಗಿ ಇಲ್ಲ ಅಂತಂದ್ರೆ ಅವ್ರು ಕರೆಕ್ಟ್ ಆಗಿ ಅವ್ರು ಕೊಳ್ಳೆ ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರ ಫ್ಯಾಮಿಲಿ ಒಂದು ನೋಡಿ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಈ ಕಾನ್ಸ್ಟಿಟ್ಯೂಷನ್ ಶೇಪ್ ಮಾಡ್ಬೇಕಾದ್ರೆ ಒಂದು ವಾರ್ನಿಂಗ್ ಕೊಟ್ಟಿದ್ದು, ಹ್ಯಾಪಿ ರಿಪಬ್ಲಿಕ್ ಡೇ. ರಿಪಬ್ಲಿಕ್ ಡೇ ದಿವಸ ನಿಮ್ ತಲೆಯಲ್ಲಿ ನನ್ನ ತಲೆಯಲ್ಲಿ ಬರೋದು ಸಿಂಪಲ್ ಆಗಿ ಒಂದೇ, ಇಲ್ಲ ಒಂದ್ ಸ್ವಲ್ಪ ವಿಷಯಗಳು ಬರ್ಬೋದು. ಏನದು? ಟಿವಿಯಲ್ಲಿ ಬರೋ ಪರೇಡು, ಸ್ಕೈಯಲ್ಲಿ ಆಗೋ ಜೆಟ್ಸು, ರೋಡಲ್ಲಿ ಹೋಗೋ ಬಾಂಬಿಂಗ್ ಥ್ಯಾಂಕ್ಸ್, ಇಲ್ಲ ಅಂತಂದ್ರೆ ನ್ಯಾಷನಲ್ ಹಾಲಿಡೇ, ಇಷ್ಟು ಬರ್ಬೋದು. ಅದು ಇನ್ನೊಂದು ಕ್ವಶನ್ ಕೇಳಿದ್ರೆ ಏನ್ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ ತುಂಬಾ ಜನ ಸೈಲೆಂಟ್ ಆಗ್ತಾರೆ, ಯೋಚನೆ ಮಾಡ್ತಾರೆ. ಆದ್ರೆ ಇವತ್ತು ನಿಮ್ಗೆ ನಾನು ಸಿಂಪಲ್ ವರ್ಡ್ಸ್ ಅಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಏತಕ್ಕೆ, ಯಾವ ಕಾರಣ ನಾವು ಈ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ನಾವ್ ಇದನ್ನ ಯಾವಾಗಿಂದ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಫಸ್ಟ್ ಆಫ್ ಆಲ್ ನೋಡಕ್ ಹೋದ್ರೆ 1950 ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಹೌದು, ನಮ್ದು ಹಿಂದೆಗಡೆ ವರ್ಷ 75th ಇಯರ್ ಕಂಪ್ಲೀಟೆಡ್, ಕರೆಂಟ್ ಇಯರ್ 76th ನಡೀತಾ ಇದೆ ನಮ್ಮ ರಿಪಬ್ಲಿಕ್ ಡೇದು. ಬನ್ನಿ ನಾವು ನೋಡೋಣ, ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಹೇಗೆ ಎಂತಕ್ಕೆ ನಾವು ಸೆಲೆಬ್ರೇಟ್ ಮಾಡ್ತಾ ಇದೀವಿ. ನೀವೇನಾದ್ರು ಈ ವಿಡಿಯೋ ಮೊದಲ ಸತಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮ ಜಗನ್ ಸಿಂಗ್, ವೆಲ್ಕಮ್ ಟು ಮೈ ಚಾನಲ್ JAJN_POV, ಜಗನ್_POV ನನ್ನ ಚಾನಲ್ ಹೆಸರು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ತರ ನಾನು ಪಾಯಿಂಟ್ಸ್ಗಳನ್ನ ಮಾಡ್ತಾನೆ ಇರ್ತೀನಿ. ಬನ್ನಿ ವಿಡಿಯೋ. ನಿಮ್ಮ ಮುಂದೆ ನಾನು 1947ಗೆ ಟೈಮ್ ಟ್ರಾವೆಲ್ ಮಾಡಿ ಕರ್ಕೊಂಡು ಹೋಗೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವಾಗ ನಮ್ಗೆ ಸ್ವಾತಂತ್ರ್ಯ ಸಿಕ್ತು ನಿಜ, ಬಟ್ ಸ್ಟಿಲ್ ನಮ್ಮ ಡೈಲಿ ಲೈಫ್ ಎಲ್ಲ ನಡೀತಾ ಇದ್ದಿದ್ದು ಬ್ರಿಟಿಷ್ ಸಿಸ್ಟಮ್ ಇಂದಾನೆ. ಹೆಸರಿಗೆ ಮಾತ್ರ ನಮ್ಗೆ ಸ್ವಾತಂತ್ರ್ಯ ಸಿಕ್ತು, ಬಟ್ ಸ್ಟಿಲ್ ಬ್ರಿಟಿಷ್ ಅವರ ಡಾಮಿನೆನ್ಸ್ ಜಾಸ್ತಿ ಆಗಿತ್ತು. ನಮ್ದು ಒಂದು ವಾಯ್ಸ್ ಇರಲಿಲ್ಲ, ನಮ್ದು ಒಂದು ಸೋಲ್ ಇಲ್ಲ, ನಮ್ದೇ ಆದ ಒಂದು ರೂಲ್ಸ್ ಬುಕ್ ಇರಲಿಲ್ಲ. ಅದಕ್ಕೆ ಒಂದು ಪವರ್ಫುಲ್ ಕ್ವಶನ್ ಬಂದಿದ್ದು, ಇಂಡಿಯನ್ಸ್ಗೆ ಇಂಡಿಯಾ ಸಿಕ್ತು, ಅದು ಇಂಡಿಯಾ ನಡ್ಸೋದೇ ಅಂತ. ಅದಕ್ಕೆ ಒಂದು ಸಿಂಪಲ್ ಆನ್ಸರ್ ಆಗಿತ್ತು, ಇಂಡಿಯನ್ಸ್ಗೆ ಬರೀ ಫ್ರೀಡಮ್ ಸಾಕಾಗಲ್ಲ, ಒಂದು ಸ್ಟ್ರಾಂಗ್ ಕಾನ್ಸ್ಟಿಟ್ಯೂಷನ್ ಬೇಕು ಅಂತ. ಅದಕ್ಕೆ 3 ವರ್ಷ ಎಲ್ಲ ರೀಜನು, ರಿಲಿಜನು, ಎಲ್ಲ ಕ್ಯಾಸ್ಟು, ಎಲ್ಲರ ರೀಜನ್ ನ ಜನ ಲೀಡರ್ಸ್ ಸೇರಿ ಕುತ್ಕೊಂಡು ಒಂದು ಡಿಸ್ಅಗ್ರಿ ಡಿಬೇಟು ಎಲ್ಲ ಮಾಡಿ ಒಂದು ವರ್ಲ್ಡ್ಸ್ ಲಾಂಗೆಸ್ಟ್ ಕಾನ್ಸ್ಟಿಟ್ಯೂಷನ್ ಬರುತ್ತೆ. ಆ ಕಾನ್ಸ್ಟಿಟ್ಯೂಷನ್ ಬರ್ದಾದ್ಮೇಲೆ ಒಂದು ಸ್ಪೆಸಿಫಿಕ್ ಮತ್ತು ಸ್ಪೆಷಲ್ ಡೇಸ್ ಚೂಸ್ ಮಾಡ್ತಾರೆ. ಆ ಸ್ಪೆಷಲ್ ಡೇ ಬಂದ್ಬಿಟ್ಟು January 26. ಯಾಕೆ January 26? ಆ ಡೇಟ್ ಸ್ಪೆಸಿಫಿಕ್ ಆಗಿ, ಆ ಡೇಟ್ ಇಂದ 20 ವರ್ಷದ ಹಿಂದೆ ನಮ್ಮ ಒಂದು ಫ್ರೀಡಮ್ ಫೈಟರ್ಸ್ ಪೂರ್ಣ ಸ್ವರಾಜ್ಗೆ ಬ್ರಿಟಿಷ್ ಅವ್ರ ಹತ್ರ ಡಿಮ್ಯಾಂಡ್ ಮಾಡ್ತಾರೆ. ಆ ಡಿಮ್ಯಾಂಡ್ ಮಾಡಿದ 20 ವರ್ಷ ಎಕ್ಸಾಕ್ಟ್ಲಿ ಇವಾಗ 1950 ಆ ಡೇಟ್ ನ ಚೂಸ್ ಮಾಡಿ ಕಾನ್ಸ್ಟಿಟ್ಯೂಷನ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇಂಡಿಯಾ ಜಸ್ಟ್ ಇಂಡಿಪೆಂಡೆಂಟ್ ಆಗಿರ್ಲಿಲ್ಲ, ಇವಾಗ ರಿಪಬ್ಲಿಕ್ ಇಂಡಿಯಾ ಆಯ್ತು. ರಿಪಬ್ಲಿಕ್ ಅಂದ್ರೆ ಸಿಂಪಲ್ ಮೀನಿಂಗ್, ಪವರ್ ಶಿಫ್ಟ್ ಆಗಿದ್ದು ಕಿಂಗ್ಸ್ಗೆಲ್ಲ, ಬ್ರಿಟಿಷರ್ಸ್ಗೆಲ್ಲ, ಒಂದು ಸ್ಪೆಸಿಫಿಕ್ ಲೀಡರ್ಗೆಲ್ಲ. ಪವರ್ ಶಿಫ್ಟ್ ಆಗಿದ್ದು ಆರ್ಡಿನರಿ ಪೀಪಲ್ಗೆ, ನಿಮಗೆ ನಮಗೆ. ಅದಕ್ಕೆ ರಿಪಬ್ಲಿಕ್ ಸೆಲೆಬ್ರೇಟ್ ಮಾಡೋದು ಯೂನಿಫಾರ್ಮ್ಸ್ಗೆಲ್ಲ, ಮತ್ತೆ ಲೀಡರ್ಸ್ಗೆಲ್ಲ, ಮತ್ತು ಪರೇಡ್ಗೆಲ್ಲ, ಸ್ಲೋಗನ್ಗೆಲ್ಲ. ಆ ದಿನ ಇಂಡಿಯಾ ಏನಿದ್ದು ವಿ ವಿಲ್ ಗವರ್ನ್ ಅವರ್ ಸೆಲ್ಫ್ ಅಂತ. ಇವತ್ತು ಪ್ರೆಸೆಂಟ್ ಡೇ ನೋಡಕ್ ಹೋದ್ರೆ ನಾವು ತುಂಬಾ ಜನ ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ ಅಲ್ಲಿ ಹ್ಯಾಪಿ ರಿಪಬ್ಲಿಕ್ ಡೇ ಅಂತ ಪೋಸ್ಟ್ ಹಾಕ್ತಿವಿ. ಅದೇ ವಾಟ್ಸ್ಆಪ್ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಫ್ರೆಂಡ್ಸ್ ಮತ್ತು ರಿಲೇಷನ್ಶಿಪ್ಗೆ ನಾವು ಮೆಸೇಜ್ಗಳನ್ನ ಫಾರ್ವರ್ಡ್ ಮಾಡ್ತೀವಿ. ಅದೇ ಆನ್ಲೈನ್ ಅಲ್ಲಿ ನಾವು ಪೊಲಿಟಿಕ್ಸ್, ಪ್ರೈಸ್, ರೋಡ್ ಕನೆಕ್ಟ್ಸ್ ಇಲ್ಲ, ಕರಪ್ಷನ್, ಇದಕ್ಕೆಲ್ಲ ನಾವು ಕಂಪ್ಲೇಂಟ್ ಮಾಡ್ತೀವಿ. ನಾವು ಸೆಲೆಬ್ರೇಟ್ ಮಾಡ್ತಿರೋ ಒಂದು ಕಾನ್ಸ್ಟಿಟ್ಯೂಷನ್ ಜಸ್ಟ್ ಕಂಪ್ಲೇಂಟ್ ಮಾಡೋದಕ್ಕೆ ನಮ್ಗೆ ರೈಟ್ಸ್ ಕೊಡ್ತಿಲ್ಲ, ಅದನ್ನ ನಾವು ಕ್ವಶನ್ ಮಾಡ್ಬೇಕು. ಎಸ್, ನಾವು ಕ್ವಶನ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗೋದು. ನಾವು ಕ್ವಶನ್ ಮಾಡ್ತಿಲ್ಲ, ತುಂಬಾ ಜನ ಬರೀ ಅದು ಬಗ್ಗೆ ಕಂಪ್ಲೇಂಟ್ ಮಾಡ್ಕೊಂಡು ಆಡ್ತೀವಿ. ರಿಪಬ್ಲಿಕ್ ಕಂಟ್ರಿ ಅಂದಿದ ತಕ್ಷಣ ಬ್ಲೈಂಡ್ ಆಗಿ ಪ್ರೀತಿ ಮಾಡೋದಲ್ಲ, ರೆಸ್ಪಾನ್ಸಿಬಲ್ ಆಗಿ ಪ್ರೀತಿ ಮಾಡ್ಬೇಕು. ನಿಮ್ಗೆ ಮಾತಾಡೋದಕ್ಕೆ ರೈಟ್ಸ್ ಇದೆ ತಕ್ಷಣ ಏನಂದ್ರೆ ಅದು ಮಾತಾಡೋದಲ್ಲ. ಹಾಗೇನೆ ನಿಮ್ಗೆ ಓಟ್ಸ್ ಹಾಕಿ ರೈಟ್ಸ್ ಇದೆ ಅಂತಂದ್ರೆ ಯಾವ್ದೊಂದು ಓಟ್ ಹಾಕೋದಲ್ಲ. ನಮ್ಮ ಗವರ್ಮೆಂಟ್, ನಮ್ಮ ಒಂದು ಕಾನ್ಸ್ಟಿಟ್ಯೂಷನ್, ನಮ್ಮ ಒಂದು ಜನರ ಯಾರು ಅನ್ಕರಪ್ಟ್ ಆಗಿ ಮತ್ತು ಅನ್ಕರಪ್ಟೆಡ್ ಪೊಲಿಟಿಷಿಯನ್ ಇರ್ತಾನೋ, ಯಾವ ನಮ್ಮ ಸಮಾಜನ ಚೆನ್ನಾಗಿ ಬೆಳೆಸ್ತಾನೋ ಅಂತ ಪರ್ಸನ್ಗೆ ಓಟ್ ಹಾಕಿ. ಈಕ್ವಾಲಿಟಿ ಅಂದಿದ ತಕ್ಷಣ ಇಂಜಸ್ಟಿಸ್ಗೆ ಸೈಲೆಂಟ್ ಆಗಿ ಅದನ್ನ ಕ್ವಶನ್ ಮಾಡ್ಬೇಕು, ಶ್ರದ್ಧೆ ಮಾಡ್ಬೇಕು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಈ ಕಾನ್ಸ್ಟಿಟ್ಯೂಷನ್ ಶೇಪ್ ಮಾಡ್ಬೇಕಾದ್ರೆ ಒಂದು ವಾರ್ನಿಂಗ್ ಕೊಟ್ಟಿದ್ದು, ಯಾವುದೇ ಒಂದು ಸ್ಟ್ರಾಂಗ್ ಆದ ಮತ್ತು ಒಂದು ಸಿಂಪಲ್ ಮತ್ತು ಗುಡ್ ಕಾನ್ಸ್ಟಿಟ್ಯೂಷನ್ ಹಾಳಾಗುವುದು, ಹದಗೆಡಬಹುದು. ಅದು ಇವಾಗ ಕರೆಂಟ್ ಸಿಚುವೇಶನ್ ಅಲ್ಲಿ ತುಂಬಾ ಹಾರ್ಡ್ ಆಗಿ ಇಟ್ಟಾಗ್ತದೆ. ನಾವು ಹಾನೆಸ್ಟ್ ಆಗಿ ನೋಡಿದ್ರೆ ಅದು ನಿಜ ಆಗ್ತಿದೆ. ತುಂಬಾ ಜನ ಕೇರ್ಲೆಸ್ ಆಗಿಬಿಡೋ ಇದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಂತ ಇಲ್ಲ. ರಿಪಬ್ಲಿಕ್ ಡೇ ಯಾವತ್ತು ನಿಮ್ದ ಕೇಳಲ್ಲ, ವರ್ಷಕ್ಕೊಂದ್ಸತಿ ನಂದೊಂದು ಪೋಸ್ಟ್ ಹಾಕಿ ಇನ್ಸ್ಟಾಗ್ರಾಮ್ ಅಲ್ಲಿ, ವಾಟ್ಸ್ಆಪ್ ಅಲ್ಲಿ ಅಂತ ವೈಟ್ ಬಟ್ಟೆ ಹಾಕೊಂಡು ಫ್ಲಾಗ್ ಮುಂದೆ ನಿಂತ್ಕೊಂಡು ಫೋಟೋ ಹಾಕಿ ನಿಮ್ಮ ರಿಲೇಷನ್ಗೆ, ಫ್ರೆಂಡ್ಸ್ಗೆ ಎಲ್ಲಾರ್ಗೂ ಕಳ್ಸಿ ಅಂತ ಯಾವತ್ತು ಕೇಳಿದ? ಅದೊಂದೇ ಕೇಳೋದು. ನಿಮಗೋಸ್ಕರ ನೀವು ನಿಂತ್ಕೊಳ್ಳಿ. ಹಾನೆಸ್ಟಿಗೆ, ಎಂಪತಿಗೆ ಮತ್ತು ಅಕೌಂಟಬಿಲಿಟಿಗೆ ಗ್ರೀನ್, ರೆಡ್, ಆರೆಂಜ್ ಯಾವ್ದೋ ಒಂದು ಟ್ರೈ ಕಲರ್ ಡ್ರೆಸ್ ಹಾಕೊಂಡು ಫೋಟೋ ಹಾಕಿ ಅಂತ ಕೇಳಲ್ಲ. ಅದು ಪೇಟ್ರಿಯಾಟಿಸಮ್ ಅಲ್ಲ. ಪೇಟ್ರಿಯಾಟಿಸಮ್ ಅಂತಂದ್ರೆ ರೆಡ್ ಸಿಗ್ನಲ್ ಅಲ್ಲಿ ಯಾರು ನಿಂತಿಲ್ಲ ಅಂದ್ರೆ ನಿಂತಿ ಗ್ರೀನ್ ಸಿಗ್ನಲ್ ಅಲ್ಲಿ ನೀವು ಪಾಸ್ ಆಗೋದು, ಅದು ಪೇಟ್ರಿಯಾಟಿಸಮ್.
ನೀವು ಕೂಡ ಕ್ಲೀನ್ ಇದ್ದಿ, ನಿಮ್ಮ ಸರೌಂಡಿಂಗ್ ಕ್ಲೀನ್ ಆಗಿ ಇಟ್ಕೊಳ್ಳೋದು ಅದು ಪೇಟ್ರಿಯಾಟಿಸಮ್. ನಿಮ್ಮ ಒಪಿನಿಯನ್ ಯಾರು ಒಪ್ಲಿಲ್ಲ ಅಂದ್ರೂ ಬೇರೆ ಒಪಿನಿಯನ್ಗೆ ರೆಸ್ಪೆಕ್ಟ್ ಕೊಡೋದು ಅದು ಪೇಟ್ರಿಯಾಟಿಸಮ್. ಈ ರಿಪಬ್ಲಿಕ್ ಡೇ ನಾವು ಹಾಲಿಡೇ ಅಂತ ಎಂಜಾಯ್ ಮಾಡೋದು ಬೇಡ. ಈ ರಿಪಬ್ಲಿಕ್ ಡೇ ನಮಗೆ ನಾವು ಒಂದು ಕ್ವಶನ್ ಮಾಡೋಣ. ಈ ಕಾನ್ಸ್ಟಿಟ್ಯೂಷನ್ ಕೊಟ್ಟ ಒಂದು ಫ್ರೀಡಮ್ ನಾವು ಹೇಗೆ ಯೂಸ್ ಮಾಡ್ತಾ ಇದೀವಿ ಅಥವಾ ಜಸ್ಟ್ ಎಂಜಾಯ್ ಮಾಡ್ತಾ ಇದೀವಿ? ನಾವು ಒಂದು ಕ್ವಶನ್ ಮಾಡ್ಲೇಬೇಕು. ನಾವು ಇದನ್ನ ನಾವು ಎಂಜಾಯ್ ಮಾಡೋದಾ ಇಲ್ಲ ಒಂದು ಪ್ರತಿಯೊಂದು ಪೀಪಲ್ಗೂ ಮ್ಯಾಟರ್ ಆಗುತ್ತಾ ಇದು? ಯಾಕಂದ್ರೆ January 26 ರಿಪಬ್ಲಿಕ್ ಬಂದಿದ್ದು ತುಂಬಾನೇ ಒಂದು ಫ್ರೀಡಮ್ ಫೈಟರ್ಸ್ ಒಂದು ಬ್ಲಡ್, ಒಂದು ಸೇವೆ, ಒಂದು ಸ್ಯಾಕ್ರಿಫೈಸ್ ಇಂದ ಬಂದಿದ್ದು. ನಾವು ಅದಕ್ಕೆ ಎವ್ರಿ ಪೀಪಲ್ ಮ್ಯಾಟರ್ಸ್. ಪ್ರತಿಯೊಬ್ಬರಿಗೂ ಈ ಒಂದು 26 ರಿಪಬ್ಲಿಕ್ ಡೇ ಮ್ಯಾಟರ್ ಆಗುತ್ತೆ. ನಾವು ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರೊಟೆಕ್ಟ್ ಮಾಡೋದ, ನಮ್ಮ ಸರೌಂಡಿಂಗ್ ಎಲ್ಲನ ಪ್ರೊಟೆಕ್ಟ್ ಮಾಡೋಣ, ನಮ್ಮ ಸರೌಂಡಿಂಗ್ ಇರೋದನ್ನ ಕ್ಲೀನ್ ಆಗಿ ಇಟ್ಕೊಳ್ಳೋಣ. ನಾವು ಕ್ವಶನ್ ಮಾಡ್ಲೇಬೇಕು. ಕಂಪ್ಲೇಂಟ್ ಮಾಡೋದ್ ಬಿಟ್ಟು ಕ್ವಶನ್ ಮಾಡೋದ್ ಕಲಿಯೋಣ. ಪ್ರತಿಯೊಂದು ಪೊಲಿಟಿಷಿಯನ್ಗೂ ನಾವು ಕ್ವಶನ್ ಮಾಡ್ಲೇಬೇಕು. ಯಾಕಂದ್ರೆ ನಮ್ಮ ಕಾಸಲ್ಲಿ ಅವ್ರು ಬೆಳೀತಾವ್ರು, ನಮ್ಮ ಕಾಸಲ್ಲಿ ಅವ್ರು ಗೌರ್ಮೆಂಟ್ ನಡೆಸ್ತಾರೆ. ಎಸ್, ನಾವು ಕ್ವಶನ್ ಮಾಡ್ಲೇಬೇಕು. ಜಸ್ಟ್ ಕಾನ್ಸ್ಟಿಟ್ಯೂಷನ್ ಅಂತಲ್ಲ, ನಾವು ಜನರಲ್ ಆಗಿ ಹೇಳ್ತಾ ಇರೋದು. ನಾವು ಕ್ವಶನ್ ಮಾಡೋದು ಸ್ಟಾರ್ಟ್ ಮಾಡಿದ್ರೆ ನಮಗೆ ಪ್ರತಿಯೊಂದೂ ಸಿಗೋದು. ಇಲ್ಲ ಅಂತಂದ್ರೆ ಅವ್ರು ಕರೆಕ್ಟ್ ಆಗಿ ಅವ್ರು ಕೊಳ್ಳೆ ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರ ಫ್ಯಾಮಿಲಿ, ಅವ್ರ ಒಂದು ರಿಲಿಜನ್ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ನೀವು ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ರೆ ಇಷ್ಟ ಆಗಿದೆ ಅಂದ್ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾಪಿ ರಿಪಬ್ಲಿಕ್ ಡೇ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ತರ ನಾನು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂಡ್ ಸಿಂಪಲ್ ವರ್ಡ್ಸ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಹ್ಯಾವ್ ಎ ಗ್ರೇಟ್ ಡೇ. ಥ್ಯಾಂಕ್ ಯು ವೆರಿ ಮಚ್. ಸಿ ಯು ಇನ್ ಅನದರ್ ವಿಡಿಯೋ.